ಹಾಯ್ ಸ್ನೇಹಿತರೆ, ಎಲ್ಲ ನನ್ನ SSC GD ಫ್ರೆಂಡ್ಸ್ಗೆ ಜೈ ಹಿಂದ್. 2024-25 ಅಂತೇಳಿಸಿಂದ ನಿಮ್ಗೆ ರಿಕ್ರೂಟ್ಮೆಂಟ್ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ. 2023-24 ಇರುತ್ತೆ, ನಿಮ್ಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. 24-25 ರಿಕ್ರೂಟ್ಮೆಂಟನ್ನು ಈಗಲೇ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಅದು ಫೆಂಡಿಂಗ್ ಉಳಿಸಿದ್ರು, ಎದ್ರ ಸಂಬಂಧ ಏನೋ ಗೊತ್ತಿಲ್ಲ. ಬಟ್ ಈಗ ಫಿಸಿಕಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ನಾನು ಹೇಳ್ತಿರ್ತಕ್ಕಂಥದ್ದು 2024-25ರಲ್ಲಿ ರಿಕ್ರೂಟ್ಮೆಂಟ್, ಹೊಸ ನ್ಯೂ ರಿಕ್ರೂಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. 39,481 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಇನ್ನೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. 39,481 ಹುದ್ದೆಗಳನ್ನ ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳಿವೆ. ಓಕೆ, ಈ ಹುದ್ದೆಗಳಿಗೆ ಅರ್ಜಿ ಇನ್ನೂ ಯಾರಾದರೂ ಸಲ್ಲಿಸಿರಲಿಲ್ಲ ಅಂದರೆ, ಇನ್ನೂ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹಾಕಿರಲಿಲ್ಲ ಅಂದರೆ, ಸೊ 5ನೇ ತಾರೀಕು ಅಂದರೆ 5ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ ಇದೇ ತಿಂಗಳ ಸೆಪ್ಟೆಂಬರ್ನಲ್ಲಿ 5ನೇ ತಾರೀಕಿಗೆ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಮಾಡಿದಾರೆ. ಮತ್ತು ಅವತ್ತೇ ನಿಮ್ಗೆ ನೋಟಿಫಿಕೇಶನ್ ಕೂಡ ರಿಲೀಸನ್ನು ಮಾಡಿದಾರೆ. ಕೊನೆಯ ದಿನಾಂಕ ಯಾವಾಗ ನೋಡ್ಕೊಡ್ರಿ, ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ 14/10/2024 ನಿಮ್ಮ ಅರ್ಜಿ ಕೂಡ ಕ್ಲೋಸ್ ಆಗುತ್ತೆ. ಸೊ ನೀವು ಅಂದ್ಕೊಳ್ತಾ ಇದ್ರಿ, ನಾನು ಇನ್ನೂ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಅರ್ಜಿಗಳನ್ನ ಹಾಕಿದ್ರೆ ಆಯಿತು. ಓಕೆ, ನೀವು ಅಂದ್ಕೊಂಡಿರುವ ಹಾಗೆ ಸರ್ವರ್ ಇಶ್ಯೂ ಇದೆ ಬಹಳಷ್ಟು. ನಾನು ನೋಡಿರ್ತಕ್ಕಂಥದ್ದು ಫಸ್ಟ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಒಂದು 5-6 ಡೇಸ್ ಫುಲ್ ಸರ್ವರ್ ಫ್ರೀ ಇತ್ತು. ಅಂದರೆ ಎಷ್ಟು ಸ್ಪೀಡ್ ಅಪ್ಲಿಕೇಶನ್ ತೊಗೋತಾ ಇತ್ತಪ್ಪ ಅಂದ್ರೆ ಡೈರೆಕ್ಟಾಗಿ ತೊಗೊಳ್ತಾ ಇತ್ತು. ಈಗೇನಾದರೂ 2 ದಿನ ಆಯಿತು ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಭಾಳಷ್ಟು ಸರ್ವರ್ ಬಿಜಿ ಬರ್ತಾ ಇದೆ. ಓಕೆ, ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಸೊ ನೀವು ಯಾವುದೇ ಕೆಲಸದಲ್ಲಿರಲಿ, ಎಷ್ಟೇ ಆಗಿದ್ರೂ ಕೂಡ ಪರವಾಗಿಲ್ಲ, SSC GD ಅಪ್ಲಿಕೇಶನ್ ಯಾರಾದರೂ ನೀವು ಲಾಸ್ಟಿಗೆ ಹಾಕಬೇಕಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸರ್ವರ್ ಈಗಿಂತ್ರನೇ ಬಿಜಿ ಬರ್ತಾ ಇದೆ. ಲಾಸ್ಟ್ ಟೈಮಲ್ಲಿ ನಿಮ್ಮ ಅಪ್ಲಿಕೇಶನ್ ತೊಗೊಳ್ಳೋಂಥ ಸಾಧ್ಯತೆ ಕೂಡ ಇರೋದಿಲ್ಲ. ಇನ್ನೂ ಯಾರಾದರೂ ಹಾಕಿರಲಿಲ್ಲ ಅಂದರೆ ಇದರ ಕ್ವಾಲಿಫಿಕೇಷನ್ ಬಗ್ಗೆ ನಾನು ಪ್ರತಿಯೊಂದು ಟೋಟಲಾಗಿ ಒಂದು 3-4 ವಿಡಿಯೋಗಳನ್ನು ಮಾಡಿರಬೇಕು. ಆದರೂ ಕೂಡ ನಿಮ್ಗೆ ವೀಕ್ಲಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಟ್ಟರೆ ಒಂದು ಸರಿ ಹೋಗುತ್ತೆ ಅಂತ ಹೇಳ್ಕೇಶಂದ ಎಷ್ಟೋ ಜನ ಅಪ್ಲಿಕೇಶನ್ ಕರೆದಿದಾರ ಬಿಟ್ಬಿಡ್ತೀರಿ. ಅಂದರೆ ಹೊಳ್ಳಿ ಯಾವಾಗಾದರೂ ಹಾಕಿದ್ರೆ ಆಯಿತು ಅಂತ ಹೇಳ್ಕೇಶಂದ ಎಷ್ಟೋ ಜನ ಮೊಬೈಲ್ನಲ್ಲಿ ಆಯಿತು, ಲ್ಯಾಪ್ಟಾಪ್ನಲ್ಲಿ ಅದರಲ್ಲಿ ಕೂಡ ಅರ್ಜಿಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಳ್ರಿ, ಪರವಾಗಿಲ್ಲ. ಕರೆಕ್ಟಾಗಿ ಒಂದು ಸರಿ ನಿಮ್ಗೆ ಅದ್ರ ಬಗ್ಗೆ ಕನ್ಫರ್ಮ್ ಆಗಿತ್ತಂದರೆ ಮಾತ್ರ ಫೈನಲ್ ಸಬ್ಮಿಟನ್ನು ಕೊಡ್ರಿ. ಗೊತ್ತಿರಲಿಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಇರ್ತಕ್ಕಂಥವ್ರಿಗೆ ಮಾಹಿತಿಯನ್ನು ಕೇಳ್ಕೊಡ್ರಿ. ಓಕೆ, ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು ನಿಯರ್ ಬೈ 1000 ಮಟ್ಟ ಅದಾವೆ. ಅಂದರೆ ಇಷ್ಟು ಮಟ್ಟ ವೇಕೆನ್ಸೀಸ್ಗಳು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಆಲ್ ಓವರ್ ಇಂಡಿಯಾ ಕಟಪ್ ಇರಲ್ಲ, ಸ್ಟೇಟ್ ವೈಸ್ ಕಟಪ್ ಇರ್ತೈತಿ. ಇದರ ಕ್ವಾಲಿಫಿಕೇಷನನ್ನು ಹೇಳಿದ್ದೀನಿ, ಇನ್ನೊಂದು ಸಾರಿ ಹೇಳ್ತೀನಿ. 10ನೇ ತರಗತಿ ನೀವು ಜಸ್ಟ್ ಪಾಸ್ ಆಗಿದ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಾ. ನೆಕ್ಸ್ಟ್ ಇದಕ್ಕೆ ಫೋಟೋವನ್ನು ಅಪ್ಲೋಡ್ ಮಾಡುವಾಗ ಲೈವ್ ಫೋಟೋ ಇರ್ತದೆ. ಓಕೆ, ಇಲ್ಲಿ ಭಾಳಷ್ಟು ಜನ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ರಿ, ಗೊತ್ತಾಗ್ತಾ ಇಲ್ಲ. ಸೊ ಅಪ್ಲಿಕೇಶನ್ನ ಹಾಕುವಾಗ ಬ್ಯಾಕ್ಗ್ರೌಂಡ್ ಎಲ್ಲಿಯಪ್ಪ ಅಂತಂದ್ರೆ ಈ ಥರ ನಿಮ್ದು ಏನೋ ಒಂದು ಪ್ಲೇನ್ ಆಗಿರ್ತಕ್ಕಂಥ ಗೋಡೆ ಇರಲಿ. ಸೊ ಈ ಥರ ಪ್ಲೇನ್ ಆಗಿರ್ತಕ್ಕಂಥ ಗೋಡೆ ಮೇಲೆ ಸೊ ನೀವು ನಿಂತ್ಕೊಂಡು ಲೈವ್ ಫೋಟೋನ ತಗೊಳ್ರಿ. ಎಲ್ಲಿ ಒಂದು ಔಟ್ಸೈಡ್ ಏರಿಯಾದಲ್ಲಿದ್ದಾಗ ಸೊ ನೀವು ನೆಟ್ವರ್ಕ್ ಬರ್ತಂತ ಹೇಳಿಸಿಂದ ಅಲ್ಲಿ ಲೈವ್ ಫೋಟೋ ತಗೊಂಡ್ರೆ ಅಲ್ಲಿ ಬ್ಯಾಕ್ಗ್ರೌಂಡ್ ಕ್ಲಿಯರಿಟಿ ಇರೋದಿಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರ್ತೈತಿ. ಸೊ ಕರೆಕ್ಟಾಗಿ ಅದು ಕರೆಕ್ಟ್ ಇದ್ದರೆ ಮಾತ್ರ ಕ್ಯಾಪ್ಚರ್ ಆಗುತ್ತೆ ನಿಮ್ಮದು. ಎಲ್ಲರೂ ಕೂಡ ಅರ್ಜಿಗಳನ್ನ ಟಿ-ಶರ್ಟ್ ಮೇಲೆ ತಗೊಂಡಿದ್ರಿ. ಎಷ್ಟು ಜನ ಕಮೆಂಟ್ಗಳನ್ನ ಹಾಕಿದ್ರಿ, ನಾನು ಟಿ-ಶರ್ಟ್ ಮೇಲೆ ಲೈವ್ ಫೋಟೋಗಳನ್ನ ತಗೊಂಡಿದ್ದೀನಿ, ಏನಾದರೂ ರಿಜೆಕ್ಟ್ ಆಗುತ್ತಾ ಅಂತ ಹೇಳಿಸಿಂದ ಆ ಥರ ಏನಿಲ್ಲ. ಸೊ ಇನ್ಮೇಲೆ ಯಾರಾದರೂ ಹಾಕ್ಕೊಳ್ತೀನಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಸೊ ಒಂದು ನಾರ್ಮಲಾಗಿ ಫಾರ್ಮಲ್ ಆಗಿರ್ತಕ್ಕಂಥ ಶರ್ಟನ್ನು ಹಾಕೊಂಡವ್ರಿ. ಓಕೆ, ಶರ್ಟನ್ನು ಡಿಸಿಪ್ಲಿನ್ ಆಗಿ ಶರ್ಟನ್ನು ಹಾಕೊಂಡವ್ರಿ. ಯಾವುದೇ ಒಂದು ಫ್ಯಾಷನ್ ಟಿ-ಶರ್ಟ್ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕುವಾಗ ಲೈವ್ ಫೋಟೋ ಕೇಳಿದಾರಪ್ಪ ಅಂತಂದ್ರೆ ಸೊ ನಾನು ಡಿಸಿಪ್ಲಿನ್ ಆಗಿ ಇರಲೇಬೇಕಾಗುತ್ತೆ. ಡಿಸಿಪ್ಲಿನ್ ಆಗಿರ್ತಕ್ಕಂಥ ಶರ್ಟನ್ನು ಹಾಕೊಂಡವ್ರಿ. ಓಕೆ, ಫ್ಯಾಷನ್ ಆಗಿರ್ತಕ್ಕಂಥ ಟಿ-ಶರ್ಟು ಅವೆಲ್ಲಗಳನ್ನ ಹಾಕೊಂಡು ಹೋಗೋದನ್ನು ಬಿಡ್ರಿ. ಓಕೆ, ಅರ್ಜಿಗಳನ್ನ ಹಾಕಕ್ಕೆ ಹೊಂಟಿದ್ದೀರಪ್ಪ ಅಂತಂದ್ರೆ ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಲ್ಲ ಅಷ್ಟು ನಿಮ್ಮದು ತೋರಿಸ್ಕೊಡ್ತೈತಿ. ಓಕೆ, SSC GDಯಲ್ಲಿ ನಾನು ಅದಕ್ಕೆ ಹೋಗೋಕ್ಕೆ ಎಲಿಜಿಬಿಲಿಟಿ ಇದ್ದೀನಿ ಅಂತ ಹೇಳ್ಕೇಸಿಂದ ನಿಮ್ಮಲ್ಲೇ ನಿಮಗೆ ಕಾನ್ಫಿಡೆಂಟ್ ಆಗುತ್ತೆ. ಓಕೆ, ಎಕ್ಸಾಮ್ ಸಿಲೆಬಸ್ಸನ್ನು ಹೇಳಿದ್ದೀನಿ. ಎಕ್ಸಾಮ್ 80 ಕ್ವಶನ್ಸ್ಗಳಿರ್ತಾವೆ. 13 ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಅದು ಕೂಡ ಕನ್ನಡದಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏಜ್ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಸಾರಿ ನಿಮ್ಗೆ ಇದರ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿಕಿಂದ ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಎಕ್ಸಾಮ್ ನೋಡ್ಕೊಡ್ರಿ. ಜನವರಿ ಫೆಬ್ರವರಿಯಲ್ಲಿ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಜನವರಿ ಲಾಸ್ಟ್ ವೀಕ್ ಆದರೂ ಆಗ್ಬೋದು ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಆದರೂ ನಿಮ್ಮ ಆನ್ಲೈನ್ ಮುಖಾಂತರ CBT ಮುಖಾಂತರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಟೋಟಲಿಗೆ 80 ಕ್ವಶನ್ಸ್ಗಳಿರ್ತಾವೆ, 160 ಮಾರ್ಕ್ಸ್ ಇರ್ತದೆ. ಓಕೆ, ಅಂದರೆ ನಿಮ್ಗೆ ಒಂದು ಕ್ವಶನಿಗೆ 2 ಮಾರ್ಕ್ಸ್
ಒಂದು ಕ್ವಶನ್ಗೆ 2 ಮಾರ್ಕ್ಸ್ಗಳು ಇರ್ತಾವೆ. 1 ತಾಸು ಟೈಮಿಂಗ್ ಇರುತ್ತೆ, 60 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರ್ತದೆ. ಓಕೆ, ಫಿಸಿಕಲ್ ಅಂಕಿ ಹೇಳಿದ್ದೀನಿ ನಾನು. ಪುರುಷರಿಗೆ 24 ನಿಮಿಷ ಇರ್ತೈತಿ, 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರ್ತೈತಿ, 8.5 ನಿಮಿಷ ಟೈಮಿಂಗನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಹೈಟ್ ಬಂದ್ಬಿಟ್ಟು ಬಾಯ್ಸಿಗೆ OBC ಮತ್ತು EWS, ನೆಕ್ಸ್ಟ್ ಜನರಲ್ದವರಿಗೆ 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಮತ್ತು ಇನ್ನೂ ಇರತಕ್ಕಂಥ ST ಕೆಟಗರಿ ಅವರಿಗೆ 162.5 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. SC ಕೂಡ 170 ಸೆಂಟಿಮೀಟರ್ ಇರಲೇಬೇಕಾಗುತ್ತೆ. ಮಹಿಳೆಯರಿಗೆ ಉಳಿದಿರ್ತಕ್ಕಂಥ ಕಾಸ್ಟ್ಗಳಲ್ಲಿ 157 ಸೆಂಟಿಮೀಟರ್ ಇರಬೇಕು. ಇನ್ನು ಉಳಿದಿರೋದವತ್ತರೆ 152.5 ಸೆಂಟಿಮೀಟರ್ನ ಹೊಂದಿರಲೇಬೇಕಾಗಿರುತ್ತೆ. ಓಕೆ, ಇದಕ್ಕೆ ಯಾರು ಎಲಿಜಿಬಿಲಿಟಿ ಇದೆಲ್ಲ ಇದ್ರೂ ಆಯಿತು, ಬಟ್ ಇರಲಿಲ್ಲ ಆಯಿತು. ನೀವು ಫಸ್ಟ್ ಅಟೆಂಪ್ಟ್ ನಿಮ್ದು ಏನಾದರೂ ಬರ್ತಿತ್ತಂದರೆ, ಸೊ ಏಜ್ನಲ್ಲಿ ನೋಡ್ಕೊಡ್ರಿ. ಏಜ್ 18 to 23ವರೆಗೆ ಏಜ್ ಇರ್ತದೆ. ಎಷ್ಟೋ ಜನ ಅಂದ್ಕೊಳ್ತಾ ಇದ್ರಿ ನಂದು ಏಜ್ ಕುಂದಿರ್ತೋ ಇಲ್ಲ, ಹೋಗಿ ಒಂದು ಸರಿ ಚೆಕ್ ಮಾಡಿಕೊಡ್ರಿ. ಏಜ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಯಾವ ಏಜ್ ಇಂತ್ರ ಹಿಡಿತಾರಂತ ಹೇಳ್ಕಿಂದ. ಅಷ್ಟು ನಿಮ್ಗೆ ಡೌಟ್ ಇತ್ತಪ್ಪ ಅಂತಂದರೆ, ಸೊ ಅಪ್ಲಿಕೇಶನನ್ನು ಹಾಕಕ್ಕೆ ಹೋದರೆ ಅಲ್ಲಿ ನಿಮ್ಗೆ ತೋರಿಸ್ಕೊಡುತ್ತೆ ಅದು ಎಷ್ಟರಿಂತ ಎಷ್ಟರ ಮಟ್ಟ ಹುಟ್ಟಿರ್ಬೇಕು. ಇಲ್ಲಿ ನೋಡ್ಕೊಳ್ರಿ, ನಾನು ಹೇಳ್ತೀನಿ 2/1/2002 ಕರೆಕ್ಟಾಗಿ ತೆಗೆದುಕೊಳ್ರಿ. 2/1/2002 ಹಿಡಿದು 1/1/2007 ಇಲ್ಲಿ ಇಷ್ಟರ ಒಳಗಡೆ ಯಾರಾದರೂ ನೀವು ಜನಿಸಿದ್ರೆ ಮಾತ್ರ ಇದನ್ನು ಜನರಲ್ ಕಾಸ್ಟ್ನವ್ರು ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತದೆ, ಜನರಲ್ ಮತ್ತು EWSದವರು. ನೆಕ್ಸ್ಟ್ OBCದವರಿಗೆ ಜಾಸ್ತಿ ಇದ್ರೂ ಕೂಡ ಅಪ್ಲೈ ಆಗುತ್ತೆ. 3 ವರ್ಷ OBCದವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಏಜ್ ಬಗ್ಗೆ ಭಾಳಷ್ಟು ಜನ ಕನ್ಫ್ಯೂಷನ್ ಆಗಿದ್ರಿ. ಓಕೆ, ಒಂದು ಸರಿ ನಿಮ್ಗೆ ಬರ ತೋರಿಸ್ತಾರೆ ಕೊಡ್ರಿ. 18 ಈಗ 18 ನಂತರ 23 ಅಂತೇಳಿ ಕೊಟ್ಟಿದ್ದಾರೆ ಅವರು. ಓಕೆ, ಈ ಏಜಿನ ಒಳಗಡೆ ನೀವು ಏನಾದರೂ ಜನಿಸಿದ್ರೆ ಮಾತ್ರ ಅರ್ಜಿಗಳನ್ನ ಸಲ್ಲಿಸಕ್ಕೆ ಬರುತ್ತೆ. 18 ಏಜ್ ಆಗಿರಲಿಲ್ಲ ಅಂತಂದ್ರು, ನಿಮ್ದು ಅಕಸ್ಮಾತ್ 17 ಇತ್ತಂದ್ರು ಅಗ್ನಿವರಿಗೆ ಮತ್ತು ಏರ್ಫೋರ್ಸು ನೇವಿದಲ್ಲಿ ಏಜ್ ಬಂದಿದೆ, ನಂದು ಇಲ್ಲಿ ಯಾಕೆ ಬರಲ್ಲ ಅಂತ ಹೇಳಿ ಎಷ್ಟೋ ಜನ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಏನು ಸಂಬಂಧ ಇರಲ್ಲ, ಇದು ಬೇರೆ ಅದೇ ಬೇರೆ. ಇದು ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಹೋಮ್ ಮಿನಿಸ್ಟರ್ ಆಫ್ ಅಫೇರ್ಸ್ನಲ್ಲಿ ಬರ್ತಿರ್ತಕ್ಕಂಥ SSC GD ಅಂತೇಳಿ. ಇದರಲ್ಲಿ ಟೋಟಲ್ ಆಗಿ BSF, CRPF, ITBP, CISF, ಆಸಾಂ ರೈಫಲ್, SSB, ನೆಕ್ಸ್ಟ್ SSF, CNB ಅಂತ ಹೇಳಿ ಈ ಥರದ ಹುದ್ದೆಗಳನ್ನ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು. ನೆಕ್ಸ್ಟ್ ಪೋಸ್ಟ್ ಪರ್ಫಾರ್ಮೆನ್ಸನ್ನು ಕೊಡುವಾಗ ನೀವು ಅನ್ಕೊಳ್ತಾ ಇದ್ದೀರಿ ನನ್ನ ಪೋಸ್ಟ್ ಪರ್ಫಾರ್ಮೆನ್ಸನ್ನು ಯಾವುದಾದ್ರೂ ಕೊಟ್ಟರೆ ನಡೀತೈತಾ? ಓಕೆ, ಕೊಡ್ಬೋದು, ಅದಕ್ಕೇನು ಪರವಾಗಿಲ್ಲ. ಪೋಸ್ಟ್ ಪರ್ಫಾರ್ಮೆನ್ಸನ್ನು ಯಾಕೆ ಕೊಡಬೇಕು, ಅದನ್ನು ಯಾಕೆ ಕೇಳ್ತಾರೆ ಅಂತಂದ್ರೆ, ನೀವು ಯಾವ ಜಾಬಿಗೆ ಅದರಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಇರ್ತಲ್ಲ, ಅದರಲ್ಲಿ ಫಸ್ಟ್ ಪರ್ಫಾರ್ಮೆನ್ಸನ್ನು ನಿಮಗೆ ಯಾವ್ದು ಇಂಟ್ರೆಸ್ಟೆಡ್ ಇದೆ. ನನಗೆ ಈಗ ಯಾವುದೇ ಒಂದು ಜಾಬನ್ನು ಅದರ ನೀವು ಚಾಯ್ಸ್ ಮಾಡಿರಿ ಅಂತ ತಿಳ್ಕೊರೆ, ಫಸ್ಟ್ ಪರ್ಫಾರ್ಮೆನ್ಸನ್ನು ಅದನ್ನೇ ಕೊಟ್ಕೊಳ್ಬೇಕಾಗುತ್ತೆ. ನಾನು ಅದ್ರ ತಕ್ಕಂಗೆ ಕಟ್ ಆಫ್ ಮಾಡ್ತೀನಿ. ನಾನು ಅದೇ ಜಾಬನ್ನು ಬೇಕು ಅಂದ್ಕೊಂಡವ್ರಿಗೆ ಪೋಸ್ಟ್ ಪರ್ಫಾರ್ಮೆನ್ಸ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನನಗೆ ಯಾವುದಾದ್ರೂ ಆಗಲಿ ಅಂತನ್ನೋರಿಗೆ ಸೊ ನೀವು ಪೋಸ್ಟ್ ಪರ್ಫಾರ್ಮೆನ್ಸನ್ನು ಯಾವ ಥರ ಆದರೂ ಕೊಟ್ಟರು ನಡೀತದೆ. ಒಂದು ಸರಿ ಅದ್ರ ಬಗ್ಗೆ ತಿಳ್ಕೊಳ್ರಿ. ತಿಳ್ಕೊಂಡ್ಮೇಲೆ ಪೋಸ್ಟ್ ಪರ್ಫಾರ್ಮೆನ್ಸ್ ನಿಮ್ಮ ಕಾಸ್ಟಿಗೆ ಎಷ್ಟು ಅದಾವ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಸ್ಟ್ ವೈಸನ್ನು ನಾನು ಲಿಸ್ಟ್ ಕೂಡ ನಿಮ್ಗೆ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ. ಕರ್ನಾಟಕಕ್ಕೆ ಈ ಕಾಸ್ಟಿಗೆ ಇಷ್ಟು ವೇಕೆನ್ಸಿಗಳಿದಾವೆ ಅಂತ ಹೇಳಿದ್ರೆ ಒಂದು ಸಾರಿ ಚೆಕ್ ಮಾಡ್ಕೊಡ್ರಿ. ಅದ್ರ ಬೇಕಾದ್ರೆ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ. ಒಂದು ಸಾರಿ ಒಂದು ರಫ್ ಶೀಟ್ನಲ್ಲಿ ಬರೆದು ತೊಗೊಂಡ್ಕೇಶಂದ ಅಪ್ಲಿಕೇಶನ್ ಹಾಕುವ ಮುಂಚೆ ಮುಂದೆ ಇಟ್ಕೊಂಡ್ಕೇಶಂದ ಅಪ್ಲಿಕೇಶನ್ಗಳನ್ನ ಹಾಕ್ಕೊಡ್ರಿ. BSFಗೆ ಈ ಕಾಸ್ಟಿಗೆ ಇಷ್ಟಿದಾವೆ, CRPFಗೆ ಇಷ್ಟಿದಾವೆ, ITBPಗೆ ಇಷ್ಟಿದಾವೆ, SSBಗೆ ಇಷ್ಟಿದಾವೆ ಅಂತ ಹೇಳ್ಕೇಶಂದ ಅದರಲ್ಲಿ ಪ್ರತಿಯೊಂದು ಡೀಟೇಲ್ ಮಾಹಿತಿ ಕೂಡ ಆ ನೋಟಿಸ್ನಲ್ಲಿ ಇದೆ. ಒಂದು ಸಾರಿ ಹೋಗಿ ಚೆಕ್ ಮಾಡಿಕೊಡ್ರಿ. ಓಕೆ, ಇನ್ನೂ ಯಾರಾದರೂ ಹಾಕಿರಲಿಲ್ಲ ಅಂತಂದರೆ ಸೈಬರ್ ಸೆಂಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಗದ್ದಲ ಇರ್ತೈತಿ, ಸರ್ವರ್ ಇರಲಿಲ್ಲ ಅಂತ ಹೇಳಿಸಿಂದ ವಾಪಸ್ ಕಳಿಸಿದ್ರು ಕೂಡ ನೈಟ್ ಆದರೂ ಪರವಾಗಿಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ ಅರ್ಜಿಗಳನ್ನ ಹಾಕೋದು ಮಿಸ್ ಮಾಡ್ಕೋಬೇಡ್ರಿ. NCC ಸರ್ಟಿಫಿಕೇಟ್ ಯಾರಾದರೂ ಇದ್ದರೆ, ABC ಸರ್ಟಿಫಿಕೇಟ್ ಇದ್ದರೆ ಹಾಕುವ ಮುಂಚೆನೇ ಅವ್ರಿಗೆ ಹೇಳ್ಕೊಡ್ರಿ, ಸರ್ ನಂದು NCC ಸರ್ಟಿಫಿಕೇಟ್ ಇದೆ, ಅದರಲ್ಲಿ ಅಪ್ಲೈ ಮಾಡ್ಬೇಕು ನಾನು ಅಂತ ಹೇಳಿಸಿಂದ NCC ಇದ್ದವರು NCC ಅಂತ ಹೇಳಿಸಿಂದ ಅಪ್ಲೈ ಮಾಡಿರಿ. ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದವರು ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ಅಲ್ಲಿ ಅಪ್ಲೈ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ನಿಮ್ಮ ನಿಯರೆಸ್ಟ್ ಆದಂಥ 3 ಎಕ್ಸಾಮ್ ಸೆಂಟರ್ಗಳನ್ನ ಚಾಯ್ಸ್ ಮಾಡ್ಕೊಳ್ಬೇಕಾಗುತ್ತೆ. 3 ಎಕ್ಸಾಮ್ ಸೆಂಟರ್ಗಳನ್ನ ಚಾಯ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸಿಗ್ನೇಚರನ್ನು ಮಾಡುವಾಗ ಎಷ್ಟೋ ಜನ ಕನ್ನಡದಲ್ಲಿ ಸಿಗ್ನೇಚರನ್ನು ಮಾಡ್ತಾ ಇದ್ದೀರಾ. ಕನ್ನಡದಲ್ಲಿ ಸಿಗ್ನೇಚರನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಂಪಿಟೇಟಿವ್ ಹೋಗ್ತಾ ಇದ್ದೀರಪ್ಪ ಅಂದ್ರೆ ಇಂಗ್ಲೀಷ್ನಲ್ಲಿ ಸಿಗ್ನೇಚರ್ ಮಾಡಿರಿ. ಇನಿಷಿಯಲ್ ಯಾವ ಥರ ಮಾಡ್ತಿರಲ್ಲ ಆ ಥರ ನೀವು ಕ್ಲಿಯರಿಟಿಯಾಗಿ ಒಳ್ಳೆ ಗೀಚ್ ಹಾಕಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಏನಾದರೂ ನೀವು ತಪ್ಪನ್ನು ಮಾಡಿದರೆ, ಅಪ್ಲಿಕೇಶನ್ ಆಗುವಾಗ ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ ನಿಮ್ಗೆ ಕರೆಕ್ಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಷನ್ ಎಷ್ಟರ ಮಟ್ಟ ನಿಮ್ಗೆ ಕರೆಕ್ಷನ್ ಮಾಡ್ಕೊಳತ್ತಪ್ಪ ಅಂತಾರೆ 5/11/2024 ಹಿಡಿದು 7/11/2024 ಟೋಟಲಿ ಆಗಿ ನಿಮ್ಗೆ 3 ದಿನದವರೆಗಡೆ ಅಪ್ಲಿಕೇಶನ್ ಕರೆಕ್ಷನನ್ನು ಏನಾದರೂ ಹಾಕುವಾಗ ಮಿಸ್ಟೇಕ್ಸ್ ಆಗಿದ್ರೆ ತಿದ್ದುಪಡಿಯನ್ನು ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅದು ಕೊಟ್ಟರೆ ಅಂದರೆ ನನ್ನ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಅದನ್ನು ಯಾವ ಥರ ಕರೆಕ್ಷನ್ ಮಾಡ್ಕೊಳ್ಬೇಕು, ಯಾವ ಥರ ಲಾಗಿನ್ ಆಗಬೇಕು ಅಂತ ಹೇಳಿಕೆಸಿಂದ ನಾನು ಅದರ ಬಗ್ಗೆ ಇನ್ಫಾರ್ಮೇಷನನ್ನು ನಿಮ್ಗೆ ಡೀಟೇಲ್ ಆಗಿ SSC GD ಫೈನಲ್ ಜಾಯ್ನಿಂಗ್ ಆಗೋ ಮಟ್ಟನೂ ಕೂಡ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ.
ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ಹೇಳ್ಕೇಸಿಂದ ಅದರದ್ದೇ ಆದಂಥ ಸಪ್ರೇಟ್ ಆದಂಥ ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಹೋಗಿ ಈಗಾಗಲೇ ನೋಡ್ಕೊಳ್ಳಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಸೊ SSCGD ನೀವು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿಕೊಡ್ರಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಕೂಡ ಅವ್ರಿಗೆ ಕೂಡ ಯೂಸ್ ಆಗಲಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.